ಮ್ಯಾರಿ ಕ್ರಿಸ್ಮಸ್ ಎವ್ರಿವನ್. ಬನ್ನಿ ಪಟ್ ಅಂತ ಒಂದು ಹೆಲ್ದಿ ಆಗಿರೋ ಕೇಕ್ನ ಮನೆಯಲ್ಲೇ ಮಾಡಿ ಸೆಲೆಬ್ರೇಟ್ ಮಾಡೋಣ. ಇವತ್ತು ಕ್ರಿಸ್ಮಸ್ ಬೇರೆ, ಹಾಗೆ ನ್ಯೂ ಇಯರ್ ಕೂಡ ಬರ್ತಾ ಇದೆ ಹತ್ತಿರ. ಈ ರೆಸಿಪಿನ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿ ಆಗಿರ್ತೀವಿ. ಹೊರಗಡೆ ಕಲರ್ಸ್ ಆಗಲಿ, ಪ್ರಿಸರ್ವೇಟಿವ್ ಆಗಲಿ, ಶುಗರ್ ಆಗಲಿ ಅನ್ಹೈಜೆನಿಕ್ ಆಗಿ ಮಾಡಿರಲ್ಲ, ಹೆಲ್ದಿಯಾಗಿ ಮಾಡಿರ್ತೀವಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಇದು ಓಟ್ಸ್ ತೊಗೊಂಡಿರೋದು ನಾನು, ರೋಲ್ಡ್ ಓಟ್ಸ್ ಬರುತ್ತಲ್ಲ, ಇದು ನಾನು ತೊಗೊಂಡಿರೋದು ಪತಂಜಲಿ ಅವ್ರದ್ದು ಸ್ಟೋರಲ್ಲಿ ಸಿಗುತ್ತೆ. ರೋಲ್ಡ್ ಓಟ್ಸ್ನ ಡೈರೆಕ್ಟಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ಪತಂಜಲಿ ಅವ್ರದ್ದು ನಾನು ತೊಗೊಂಡಿರೋದು. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನ 1 ಕಪ್ ತೊಗೊಂಡಿದ್ದೀನಿ ರೋಲ್ಡ್ ಓಟ್ಸ್, 1 ಕಪ್ಪು. ಹಾಗೆ 1/4 ಕಪ್ಪಲ್ಲಿ ಕೊಕೋ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಇದು ಕೂಡ ಶುಗರ್ ಪೌಡ್ರ್ ಅಲ್ಲ, ಅಂದರೆ ಬೂರಾ ಶುಗರ್ ಅಂತ ಸಿಗುತ್ತೆ ಪತಂಜಲಿಯಲ್ಲಿ. ಕೆಮಿಕಲ್ ಆಗಿರೋ ಪ್ರೊಸೆಸ್ಡ್ ಆಗಿರೋದು ಶುಗರ್ಗಿಂತ ಇದು ಸ್ವಲ್ಪ ಬೆಟರ್. ಹಾಗಾಗಿ ನಾನಿಲ್ಲಿ 3/4 ಕಪ್ಪು ಶುಗರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1 ಕಪ್ಪನ್ನೇ ತುಂಬ ಆಗಿಬಿಡುತ್ತೆ, ಸಕ್ಕ ಸ್ವೀಟ್ ಆಗಿಬಿಡುತ್ತೆ. ಚಾಕ್ಲೇಟ್ಸ್ ಬೇರೆ ಎಲ್ಲ ಹಾಕ್ತೀವಿ, ಅದಕ್ಕೋಸ್ಕರ ನಾನು 3/4 ಕಪ್ ಅಷ್ಟೇ ತೊಗೊಂಡಿರೋದು. ಕೋಕೋ ಪೌಡರ್ ಕೂಡ ಎಲ್ಲ ಹಾಕಿರ್ತೀವಲ್ವ, ಸೊ ಹಾಗಾಗಿ ಡ್ರೈ ಇಂಗ್ರೀಡಿಯೆಂಟ್ನ ಫಸ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಇವಾಗ ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಪೌಡರು 1 ಟೀ ಸ್ಪೂನಲ್ಲಿ ತೊಗೋತಾ ಇದ್ದೀನಿ. ಹಾಗೆ ಬೇಕಿಂಗ್ ಸೋಡಾ ಕೂಡ ಅರ್ಧ ಟೀ ಸ್ಪೂನ್ ತೊಗೋತೀನಿ. 1 ಕಪ್ ಮೆಷರ್ಮೆಂಟ್. ನೀವೆಲ್ಲ ಕೇಕ್ ಮಾಡಬೇಕಾದ್ರೆ ಮೆಷರ್ಮೆಂಟ್ ಬೇಕೇ ಬೇಕು. ಸ್ವಲ್ಪ ಮಿಸ್ ಆದರೂ ಕೂಡ ಕೇಕ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಮೆಷರ್ಮೆಂಟ್ ಕಪ್ಸ್ನ ತೊಗೊಳ್ಳಿ. ಇದಿಲ್ಲ ಅಂದರೂ ಕೂಡ ಮನೇಲಿರೋ ಕಪ್ನೇ ಕೂಡ ಪ್ರಾಪರಾಗಿ 1 ಕಪ್ಪಲ್ಲಿ ಸ್ವಲ್ಪ ಮೆಷರ್ಮೆಂಟ್ ನೋಡಿನೇ ಹಾಕ್ಕೊಳ್ಳಿ. ನಾನಿವಾಗ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಅದನ್ನ ಅರ್ಧ ಟೀ ಸ್ಪೂನಲ್ಲಿ ತೊಗೋತಾ ಇದ್ದೀನಿ. 1 ಟೀ ಸ್ಪೂನಲ್ಲಿ ಬೇಕಿಂಗ್ ಪೌಡರ್ ಹಾಕಿದ್ದೆ. ಈಗ ಅರ್ಧ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಸ್ಪೂನ್ ಕೂಡ ಚೇಂಜ್ ಮಾಡಿದೆ ನಾನು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಆ್ಯಕ್ಚುಲಿ ಪ್ರೀಮಿಕ್ಸ್ ಥರ ಕೂಡ ಮಾಡಿ ಇಟ್ಕೋಬೋದು ನೀವು. ಯಾವಾಗಾದ್ರು ಇನ್ ಕೇಸ್ ಎಮರ್ಜೆನ್ಸಿ ಪಟ್ಟಂತ ಮಾಡೋದಿತ್ತು, ಇದನ್ನೇ ಕೂಡ ನಾವು ಬ್ಯಾಟರ್ನ ಪಟ್ಟಂತ ರೆಡಿ ಮಾಡ್ಕೊಂಬಿಡ್ಬೋದು. ಇದನ್ನು ಪ್ರೀಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾನು ಯೂಶ್ವಲಿ ಮಾಡಿ ಇಡ್ತೀನಿ. ಅಂದರೆ ಒಂದು 2-3 ಡೇಸಿಗೆ ಆಗುವಂಗೆ ಮಾಡಿಟ್ಬಿಟ್ಟಿರ್ತೀನಿ. ಬೇಕಾದರೆ ಎಮರ್ಜೆನ್ಸಿ ಸ್ಕೂಲಿಗೆ ಹೋಗೋ ಟೈಮಲ್ಲಾಗಲಿ, ಇನ್ನೇನಕ್ಕೆ ಆಗಲಿ ಇದೇ ಥರನೇ ಪ್ಯಾನ್ ಕೇಕ್ನ ಇದೇ ರೆಸಿಪಿನೇ ಮಾಡೋದು. ಸೊ ಹಾಗಾಗಿ ನಾನು ಸ್ವಲ್ಪ ಪ್ರೀಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ನಿಮಗಿಲ್ಲಿ ಕೇಕ್ ತೋರಿಸ್ತಾ ಇರೋದು ನಾನಿವಾಗ. ಮೈದಾ ಎಲ್ಲ ಹಾಕೋದ್ರಕ್ಕಿಂತ ಇದು ಹೆಲ್ದಿಯಾಗಿ ಕೂಡ ನಮಗೆ ಮದರ್ಸ್ಗೆ ಸ್ವಲ್ಪ ಗಿಲ್ಟ್ ಫ್ರೀ ಕೂಡ. ಅಂದರೆ ನಾನು ಹೆಲ್ದಿಯಾಗಿ ಕೊಟ್ಟೆ, ತಿನ್ನಿಸಿದೆ ಮಕ್ಕಳಿಗೆ, ಅವರು ಕೂಡ ಜಂಕ್ ಥರನೇ ಲೈಕ್ ಅದು ಫೀಲು ಅವ್ರಿಗೂ ಇರುತ್ತೆ. ನಾನು ಇವತ್ತು ಕೇಕ್ ತಿಂದೆ ಅನ್ನೋ ಫೀಲ್ ಅವರಿಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ಓಟ್ಸ್ನ ಯೂಸ್ ಮಾಡ್ತೀನಿ. ನಾನು ಯೂಶ್ವಲ್ ಕೇಕೆಲ್ಲ ಮಾಡೋದು ಓಟ್ಸ್ ಪೌಡರ್ನ ಯೂಸ್ ಮಾಡ್ತೀನಿ ತುಂಬ. ಇವಾಗ ಇಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ. 1 ಕಪ್ ಹಾಲಿಗೆ 1 ಟೀ ಸ್ಪೂನಲ್ಲಿ ವಿನೆಗರ್ನ ಆ್ಯಡ್ ಮಾಡ್ತಿದ್ದೀನಿ ಕೇಕ್ ಮಾಡೋದಕ್ಕೆ. ಅಂದರೆ ನೀಟಾಗಿ ಫರ್ಮೆಂಟ್ ಆಗುತ್ತೆ, ಲೈಕ್ ಬೇಕಿಂಗಿಗೆ ಸಖತ್ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಈ ಪ್ರೊಸೆಸ್ನ ಮಾಡ್ತಾಯಿದ್ದೀನಿ. 1-2 ಮಿನಿಟ್ಸ್ ಹಾಕಿ ಸೈಡಲ್ಲಿ ಇಟ್ಬಿಡಿ ಅದನ್ನ. ಆಮೇಲೆ ನಾವು ಅದು ಪ್ರೀಮಿಕ್ಸ್ ಮಾಡ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾನು ಎಗ್ನ ಹಾಕ್ಕೊಂಡು ಬೀಟ್ ಮಾಡ್ಕೋತೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಒಂದು ಶಿಫ್ಟ್ ಮಾಡ್ಕೊಂಡು, ನಾನು ಆ್ಯಕ್ಚುಲಿ ಇವತ್ತು ಗ್ಯಾಸಲ್ಲಿ ಮಾಡ್ತಾಯಿದ್ದೀನಿ, ಓವನಲ್ಲಿ ಮಾಡ್ತಿಲ್ಲ. ಬಿಕಾಸ್ ಎಲ್ಲರೂ ಓವನ್ ಇರೋದಿಲ್ಲ. ಹಾಗಾಗಿ ಗ್ಯಾಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಓವನ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇವಾಗ ನಾನು ಒಂದು ಎಗ್ ತೊಗೋತಿದ್ದೀನಿ. ಇಲ್ಲ ಎಗ್ ತಿನ್ನಲ್ಲ ಅನ್ನೋರು ಇದೇ ಪ್ಲೇಸಲ್ಲಿ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಮೊಸರನ್ನ ಕೂಡ ಆ್ಯಡ್ ಮಾಡಿ ಮಾಡ್ಕೋಬೋದು ಕೇಕ್ನ. ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ. ಎಗ್ ಇಲ್ಲ ಅಂದರೂ ಕೂಡ ಎಗ್ಲೆಸ್ ಆಗಿ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು 1 ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿರೋದ್ರಿಂದ ಇಲ್ಲಿ 1 ಎಗ್ ತೊಗೋತಿದ್ದೀನಿ. ಸಾಕಾಗುತ್ತೆ 1 ಎಗ್. 2 ಎಗ್ ಆದರೆ ಒಂಥರ ಸಖತ್ ಬ್ಯಾಡ್ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗೆ ಇಲ್ಲಿ ನಾನು ಇವಾಗ ಆಯಿಲ್ ತೊಗೋತೀನಿ. ನೀವು ಗೀ ಕೂಡ ಹಾಕ್ಬೋದು, ಇಲ್ಲ ಕುಕ್ಕಿಂಗ್ ಆಯಿಲ್ ಯಾವುದಿದೆ ಅದು ಯೂಸ್ ಮಾಡಿ. ಆದಷ್ಟು ಕೆಮಿಕಲ್ ಫ್ರೀನೇ ಯೂಸ್ ಮಾಡಿ. ನಾನು ಗಾಣದಿಂದ ತಂದಿದ್ದು ಕುಸ್ಬಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸೈಡ್ ಸ್ಮೆಲ್ ಏನೂ ಬರಲ್ಲ. ಈವನ್ ಪ್ಯೂರ್ ಕೊಕೊನಟ್ ಆಯಿಲ್ ಕೂಡ ಹಾಕಿ ನಾನು ಮಾಡ್ತಿರ್ತೀನಿ. ಹೆಲ್ದಿ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು 1/4 ಕಪ್ಪಲ್ಲಿ ತೊಗೊಂಡಿದ್ದೀನಿ. 1/3 ಕಪ್ಪಲ್ಲಿ ತೊಗೊಂಡಿರೋದು ನಾನು ಇವಾಗಿಲ್ಲಿ ಆಯಿಲ್ನ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಗ್ಗು ಮತ್ತು ಆಯಿಲ್ನ ನೀಟಾಗಿ ಬ್ಲೆಂಡ್ ಆಗೋ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಪೌಡರ್ನ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಇದು ಕುಸ್ಬಿ ಎಣ್ಣೆ ಗಾಣದ್ದು, ಪ್ಯೂರ್ ಗಾಣದ್ದು, ಜಸ್ಟ್ ತೊಗೊಂಬಂದಿದ್ದೆ, ಹಾಗಾಗಿ ಬಾಟಲ್ ಶಿಫ್ಟ್ ಮಾಡಿರಲಿಲ್ಲ. ನಿಮಗೆ ಕೂಡ ತೋರಿಸ್ದೆ ನಾನು ಯಾವ ಆಯಿಲು ಅಂತೇಳ್ಬಿಟ್ಟು. ಗಾಣದಿಂದನೇ ಹೋಗಿ ತರ್ತೀನಿ ನಾನು, ಬೇರೆ ಎಲ್ಲೂ ತೊಗೊಂಬರಲ್ಲ. ಆನ್ಲೈನೆಲ್ಲ ಏನೂ ತೊಗೊಬರಲ್ಲ, ಬಿಕಾಸ್ ಅದು ಕೂಡ ಫ್ರಾಡ್ ಅಂತ ಬರ್ತಿದೆ. ಹಾಗಾಗಿ ನಾನು ಅದು ಗಾಣ ಎಲ್ಲಿ ತೊಗೊಂಬರ್ತೀನಿ ಅಂತ ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಧಾರವಾಡದಲ್ಲಿ ಯಾರು ಇದ್ದರೆ ಅಲ್ಲಿ ಹೋಗಿ ತೊಗೊಳ್ಳಿ. ತುಂಬ ಪ್ಯೂರ್ ಇರುತ್ತೆ, ನಮ್ಮ ಕಣ್ಮುಂದೆನೇ ಹಾಕ್ತಾರೆ. ಸೊ ಹಾಗಾಗಿ ನನಗೂ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ನಾನು ಅದೇ ಆಯಿಲ್ನ ಯೂಸ್ ಮಾಡ್ತೀನಿ. ನೋಡಿ, ಆಯಿಲು ಮತ್ತು ಮೊಟ್ಟೆ ನೀಟಾಗಿ ಬ್ಲೆಂಡ್ ಆಗಬೇಕು. ಎರಡೂ ಕೂಡ ಸಪ್ರೇಟ್ ಇರಬಾರ್ದು, ಅದು ನೀಟಾಗಿ ಬ್ಲೆಂಡ್ ಆಗಬೇಕು.
ಇದು ಬ್ಲೆಂಡ್ ಆದಮೇಲೆ ನಾವು ಅದು ಮಿಕ್ಸ್ ಮಾಡಿದ್ವಲ್ಲ ಹಾಲು ಮತ್ತು ವಿನೆಗರ್ನ ಅದನ್ನು ಆ್ಯಡ್ ಮಾಡಿ ಮತ್ತು ಇನ್ನೊಂದ್ಸತಿ ನೀಟಾಗಿ ಬ್ಲೆಂಡ್ ಮಾಡಿ ಆ ಪೌಡರ್ ಇದೆಯಲ್ಲ ಆ ಪೌಡರ್ಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ. ಮಿಕ್ಸ್ ಆದಮೇಲೆ ಅದನ್ನ ಗ್ಯಾಸ್ ಮೇಲೆ ಕುಕ್ಕರಲ್ಲಿ ಇಟ್ಟರೆ ಆಯಿತು ಅಷ್ಟೇ. ಒಂದು 25 to 30 ಮಿನಿಟ್ಸ್ ಬೇಕಾಗುತ್ತೆ ಕುಕ್ಕರಲ್ಲಿ ನೀವು ಗ್ಯಾಸ್ ಮೇಲೆ ಮಾಡ್ತೀನಿ ಅಂತ ಅಂದರೆ. ನಾನಿವಾಗ ಕುಕ್ಕರ್ನ ಪ್ರೀಹೀಟ್ ಮಾಡ್ಕೋತೀನಿ. ನಾನಿಲ್ಲಿ ಸಾಲ್ಟ್ ಆಗಲಿ ಮರಳಾಗಲಿ ಏನು ಯೂಸ್ ಮಾಡಿಲ್ಲ, ಬಿಕಾಸ್ ಈ ಕುಕ್ಕರ್ ತುಂಬ ವರ್ಷದಿಂದ ಬರೀ ಕೇಕಿಗಂತ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಹಾಳಾಗಿತ್ತು ಅದು ಕುಕ್ಕರು, ಅದನ್ನೇನು ಕೊಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಇದೇ ಥರ ಯೂಸ್ ಮಾಡ್ತೀನಿ. ಸುಮಾರು ವರ್ಷ ಆಯಿತು, ಆಲ್ಮೋಸ್ಟ್ 6-7 ಇಯರ್ಸ್ ಮೇಲಾಯ್ತು ನಾನು ಆ ಕುಕ್ಕರ್ ಯೂಸ್ ಮಾಡಿ. ನೋಡಿ ಇದಕ್ಕೆ ಆ್ಯಡ್ ಮಾಡಿದೆ ನಾನು ಹಾಲು ಮತ್ತು ವಿನೆಗರ್ನ ಹಾಕಿದ್ನಲ್ಲ ಮಿಕ್ಸ್ ಮಾಡಿಟ್ಟಿದ್ದು, ಅದನ್ನ ಎಗ್ಗು ಮತ್ತು ಆಯಿಲ್ನ ಮಿಕ್ಸ್ ಮಾಡಿದ್ವಲ್ಲ ಅದೇ ಇದಕ್ಕೇ ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಾನು ಡಾರ್ಕ್ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ, ಅದು ಕೇಕ್ ಒಳಗಡೆ ಎಲ್ಲ ಹಾಕೋಕ್ಕೆ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ನೋಡಿ ಇವಾಗ ಮಿಕ್ಸ್ ಮಾಡಿದ್ದಿತ್ತಲ್ವ ಪೌಡರ್ ಮೊದಲೇ, ಅದಕ್ಕೇ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಡಿ. ಅಷ್ಟರೊಳಗೆ ಆ ಕುಕ್ಕರ್ ಕೂಡ ಪ್ರೀಹೀಟ್ ಆಗುತ್ತೆ. ನೀವು ಬೇಕಾದ್ರೆ ಉಪ್ಪಿದೆ ಇಲ್ಲಾಂದರೆ ಮರಳೇನಾದ್ರು ಇದೆ ಅಂದರೆ ಲೈಕ್ ನಿಮಗೆ ಓವನ್ ಥರ ವರ್ಕ್ ಆಗುತ್ತೆ. ಅದು ಮರಳು ಹಾಕಿಬಿಟ್ಟು ಆ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ನೀವು ಇದನ್ನು ಬ್ಯಾಟರ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಅದನ್ನ ಪ್ಲೇಸ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ, ಓವನ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ಮಾಡ್ಬೋದು, ಬಟ್ ನಾನಿಲ್ಲೇನೋ ಹಾಗೆ ಮಾಡ್ತೀನಿ, ನಂದು ತುಂಬ ಹಳೆ ಕುಕ್ಕರ್ ಅದು. ಸೊ ಹಾಗಾಗಿ ನಾನೇನು ಅದಕ್ಕೇನಷ್ಟು ಕೇರ್ ಮಾಡ್ತಿಲ್ಲ. ಹೊಸ ಕುಕ್ಕರ್ ಏನಾದ್ರು ಇದೆ ಅಂದರೆ ನೀವು ಹಾಗೆ ಮಾಡ್ಕೋಬೋದು. ಸಾಲ್ಟ್ ಎಲ್ಲ ಹಾಕಿ ಕೆಳಗಡೆ ಅದು ಲೈಕ್ ಸೇಮ್ ಓವನ್ ಥರನೇ ಆಗುತ್ತೆ ಒಳಗಡೆ. ಸೊ ಹಾಗಾಗಿ ಅದು ಕೂಡ ಯೂಸ್ ಮಾಡ್ತಾರೆ. ಬಟ್ ಒಂದು ಉಪ್ಪು ಹಾಕಿದರೆ ನೀವೇನು ಮತ್ತೆ ಪದೇ ಚೇಂಜ್ ಮಾಡಬೇಕು ಅಂತಿರಲ್ಲ, ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ತುಂಬ ಸತಿ ಮಾಡ್ಕೋಬೋದು, ಅದರಲ್ಲಿ ಏನೂ ಹಾಳಾಗಲ್ಲ. ಅದನ್ನ ಒಂದು ಸತಿ ಮಾಡಿ ಎತ್ತಿಟ್ಕೋಬೋದು. ಇವಾಗ ನೋಡಿ ಈ ಬ್ಯಾಟರ್ನ ನೀಟಾಗಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಹೇಳಿದ್ದು ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ನಿಮಗೇನು ಪ್ರಾಬ್ಲಮ್ ಅಲ್ಲ, ಕೇಕ್ ತುಂಬ ಸೂಪರಾಗಿ ಬರುತ್ತೆ, ಎಲ್ಲೂ ಕೂಡ ಮಿಸ್ ಆಗೋದೇ ಇಲ್ಲ. ಬಟ್ ಮೆಷರ್ಮೆಂಟ್ ಮಾತ್ರ ಪರ್ಫೆಕ್ಟ್ ಇರಬೇಕು ಯಾವತ್ತು ಕೇಕ್ ಮಾಡೋಕ್ಕಿಂತ ಮುಂಚೆ. ಯಾವ ಕಪ್ ತೊಗೊಂಡಿದ್ದೀವಿ, ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ ನೋಡಿನೇ ಯೂಸ್ ಮಾಡಿ, ತುಂಬ ಚೆನ್ನಾಗುತ್ತೆ ಕೇಕು. ನಾನು ಕೇಕ್ ಟಿನ್ ತೊಗೊಂಡಿಲ್ಲ, ಬಿಕಾಸ್ ನಿಮ್ಗೆ ಅಲ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ, ನಾವು ಓವನಲ್ಲಿ ಮಾಡೋದ್ರಿಂದ ಕೇಕ್ ಅದೆಲ್ಲ ಬೇರೆ ಇದೆ. ಸೊ ಅದ್ರಲ್ಲಿ ಮಾಡ್ತಿದ್ದೆ. ನಾನು ನಿಮಗೆ ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ದಪ್ಪ ತಳ ಇರಬೇಕು. ಈ ಅಲ್ಯೂಮಿನಿಯಂ ಪಾತ್ರೆ ಸಖತ್ ದಪ್ಪ ಇದೆ. ಸೊ ಹಾಗಾಗಿ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ಹಾಕಿಬಿಟ್ಟು ಓಟ್ಸ್ ಪೌಡರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ, ಅಂದರೆ ಅದು ಹಿಡ್ಕೋಬಾರ್ದು ಹಿಟ್ಟು, ಅಂದರೆ ಲೈಕ್ ಬೇಕಾದಮೇಲೆ ನೀಟಾಗಿ ಬಿಟ್ಟು ಬರುತ್ತೆ ನಾವು ಈ ಪ್ರೊಸೆಸ್ನ ಮಾಡಿದರೆ. ಈ ಪ್ರೊಸೆಸ್ ಮಾಡ್ದೇ ನಾವು ಡೈರೆಕ್ಟಾಗಿ ಬ್ಯಾಟರ್ ಹಾಕಿಬಿಟ್ರೆ ಕೇಕ್ ಬೇಕಾದಮೇಲೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಇವಾಗೆಲ್ಲಿ ಓಟ್ಸ್ ಪೌಡರ್ನ ನೀಟಾಗೆಲ್ಲ ಇದು ಮಾಡ್ತಾಯಿದ್ದೀನಿ ನೋಡಿ, ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಆದಮೇಲೆ ಬ್ಯಾಟರ್ನ ಆ್ಯಡ್ ಮಾಡ್ತೀನಿ, ಅಷ್ಟೇನೇನು ಇಲ್ಲ, ತುಂಬ ಕೆಲಸ ಇಲ್ಲ, ಪಟ್ಟ ಆಗುತ್ತೆ. ನಾವು ಅನ್ಕೋತೀವಿ ಕೇಕ್ ಮಾಡೋದೆಲ್ಲ ತುಂಬ ಲೆಂದಿ ಪ್ರೋಸೆಸ್ ಇರುತ್ತೆ, ಆಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ನಾವು ಮಾರ್ಕೆಟಿಗೆ ಹೋಗಿ ತರೋದ್ರಕ್ಕಿಂತನೂ ಈಸಿ, ಹೆಲ್ದಿ ಕೂಡ, ಗಿಲ್ಟ್ ಫ್ರೀಯಾಗಿ ತಿನ್ಬೋದು. ಸೊ ಹಾಗಾಗಿ ಆದಷ್ಟು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇದು ನ್ಯೂ ಇಯರ್ಗೆ, ಇವತ್ತು ಆಲ್ರೆಡಿ ಕ್ರಿಸ್ಮಸ್ ನಾನು ಮಾಡಿದ್ದೆ. ಸೊ ನೀವು ನ್ಯೂ ಇಯರ್ಗೆ ಟ್ರೈ ಮಾಡಿ, ಒಂದ್ಸತಿ ಟ್ರೈ ಮಾಡಿ ಈ ರೆಸಿಪಿನ, ಸಖತ್ ಈಸಿ ಇದೆ. ಇವಾಗ ನೋಡಿ ಅದನ್ನ ಎಕ್ಸ್ಟ್ರಾ ಇರೋದನ್ನ ಅದೇ ಬ್ಯಾಟರ್ಗೆ ಹಾಕಿದೆ, ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು. ಜಾಸ್ತಿ ಇದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೇಡಿ, ಬಿಕಾಸ್ ಬ್ಯಾಟರ್ ಮತ್ತೆ ಅದು ಮೆಷರ್ಮೆಂಟ್ ಎಲ್ಲ ತಪ್ಪಿಬಿಡುತ್ತೆ, ಮತ್ತು ನಿಮ್ಗೆ ಅದು ಕೇಕ್ ಬೇಕಾಗಿರಲ್ಲ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಹಸಿ ಇರುತ್ತೆ. ಸೊ ಮೆಷರ್ಮೆಂಟ್ ಮಾತ್ರ ಪಕ್ಕ ಇರಬೇಕು ಕೇಕ್ ಮಾಡಬೇಕಾದ್ರೆ, ಅದೊಂದು ಸತಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬ್ಯಾಟರ್ ನೀಟಾಗಿ ಗೊತ್ತಾಗುತ್ತೆ, ಅದು ಹಾಕಬೇಕಾದ್ರೆ ನೀಟಾಗಿ ಕುಕ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಬ್ಯಾಟರು, ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು. ಇವಾಗ ನೋಡಿ ಚಾಕ್ಲೇಟ್ಸ್ನ ನೀವು ಇಲ್ಲಿ ಕೇಕ್ ಬ್ಯಾಟರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಅದು ಹೇಗೆ ಅಂದರೂ ತಳ ಹೋಗಿ ಕುತ್ಕೊಳ್ಳುತ್ತೆ, ಹಾಗಾಗಿ ನಾನು ಮೇಲ್ಗಡೆಯಿಂದನೇ ಹಾಕ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಬ್ರೌನಿ ಥರ ಟೇಸ್ಟ್ ಅನಿಸುತ್ತೆ. ಲೈಕ್ ಚೋಕೋಲಾವಾ ಕೂಡ ಇದೇ ಪ್ರೊಸೆಸ್ಸಲ್ಲೇ ಮಾಡ್ಬೋದು. ನೀವು ಕಪ್ಸ್ನ ಯೂಸ್ ಮಾಡಿ ಅದು ಒಳಗಡೆ ಎಲ್ಲ ಒಂದೊಂದು ಚಾಕ್ಲೇಟ್ಸ್ ಇಟ್ಟು ಅದ್ರ ಮೇಲೆ ಮತ್ತೆ ಬ್ಯಾಟರ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಇಡ್ಲಿ ಎಲ್ಲ ಬರುತ್ತಲ್ವ, ಇಡ್ಲಿ ಪ್ಲೇಟ್ಸು, ಅದರಲ್ಲಿ ನೀವು ಮಾಡ್ಕೋಬೋದು. ಚೋಕೋಲಾವಾ ತುಂಬ ಚೆನ್ನಾಗಿ ಬರುತ್ತೆ, ಅದು ಇನ್ನೊಂದು ಸತಿ ಮಾಡ್ತೀನಿ. ಆಲ್ರೆಡಿ ನಾನು ತುಂಬ ಸತಿ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಹೊರಗಡೆ ಚೋಕೋಲಾವಾ ತಿನ್ನೋದ್ರಕ್ಕಿಂತನೂ ಈ ಥರ ಹೆಲ್ದಿಯಾಗಿ ಮಾಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ತುಂಬ ಲೆಂದಿ ಪ್ರೋಸೆಸ್ ಇಲ್ಲ, ಕೆಲಸ ಕೂಡ ಅಷ್ಟೇನು ಇರೋದಿಲ್ಲ ಇದು ಮಾಡಬೇಕಾದ್ರೆ. ಸುಮ್ಮನೆ ಇಟ್ಟರೆ ಒಂದು 20-25-30 ಮಿನಿಟ್ಸಲ್ಲಂತೂ ಮ್ಯಾಕ್ಸಿಮಮ್ 30 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಕೇಕ್. ಮಕ್ಕಳು ಸ್ಕೂಲಿಂದ ಬರಬೇಕು, ನಾನು ಆಲ್ಮೋಸ್ಟ್ ಮಾಡಿ ಇಟ್ಟಿರ್ತೀನಿ. ವೀಕ್ಲಿ 1-2 ಸತಿನಾದ್ರು ಮಾಡೇ ಮಾಡ್ತೀನಿ ಕೇಕ್ನ. ಸೊ ಅವ್ರಿಗೂ ತುಂಬ ಇಷ್ಟ, ಹೊಟ್ಟೆನೂ ಫಿಲ್ ಆಗಿರುತ್ತೆ, ಹಾಗಾಗಿ ನಾನು ಮಾಡ್ತೀನಿ. ನೋಡಿ ನಮ್ಮ ಕುಕ್ಕರ್ ಕೂಡ ಇವಾಗ ಪ್ರೀ ಹೀಟ್ ಆಗಿದೆ. ನಾವು ಗ್ಯಾಸ್ಕೆಟ್ ಏನು ಯೂಸ್ ಮಾಡಿಲ್ಲ, ಹಾಗೆ ವಿಜಿಲ್ ಕೂಡ ಯೂಸ್ ಮಾಡಿಲ್ಲ ನಾನಿಲ್ಲಿ. ಇವಾಗ ಜಸ್ಟ್ ಅಲ್ಲಿ ಕ್ಯಾಪ್ ಓಪನ್ ಮಾಡಿಬಿಟ್ಟು ನಾವು ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದನ್ನ ಪ್ಲೇಸ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸಖತ್ ಈಸಿ ಇದೆ, ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣ್ತಾ ಇದೆ, ಅಲ್ಟಿಮೇಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಟೇಸ್ಟಲ್ಲಿ. ನಾನು ನೋಡಿ ಇವಾಗ ಒಂದು 5 ಮಿನಿಟ್ಸು ಹೈ ಫ್ಲೇಮಲ್ಲೇ ಇಡ್ತೀನಿ.
ಬಿಕಾಸ್ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಟಿನೇ ಬೇಕ್ ಮಾಡಬೇಕು, ನೀಟಾಗಿ ಬೇಕಾಗುತ್ತೆ. ಎಕ್ಸಾಕ್ಟ್ 5 ಮಿನಿಟ್ಸ್ ನೋಡಿ ನಾನು ಟೈಮರ್ ಇಡ್ತೀನಿ. ನನ್ನ ಗ್ಯಾಸ್ ಸ್ಟವಲ್ಲಿ ಟೈಮರ್ ಇಡೋ ಆಪ್ಷನ್ ಇದೆ, ಇಲ್ಲಾಂದರೆ ನೀವು ಮೊಬೈಲಲ್ಲಿ ಕೂಡ ಟೈಮರ್ ಇಟ್ಕೊಬೋದು 5 ಮಿನಿಟ್ಸ್ ಅಂತ ಬಿಟ್ಟು. ಬಿಕಾಸ್ ನೀವು ಹಾಗೆ ಇಟ್ಬಿಟ್ರೆ ಮತ್ತೆ ಹೊತ್ತೋಗ್ಬಿಡುತ್ತೆ. ಕೇಕ್ ಮಾಡಬೇಕಾದ್ರೆ ಸ್ವಲ್ಪ ಅಲರ್ಟ್ ಇರಬೇಕಾಗತ್ತೆ, ನೋಡಿ ಮಾಡಬೇಕಾಗತ್ತೆ. 5 ಮಿನಿಟ್ಸು ಫಸ್ಟಲ್ಲಿ ನಾನಿವಾಗ ಹೈ ಫ್ಲೇಮಲ್ಲೇ ಇಡ್ತಾ ಇದ್ದೀನಿ. 5 ಮಿನಿಟ್ಸ್ ಆದಮೇಲೆ ಅದನ್ನು ನೀಟಾಗಿ ಮತ್ತೆ ಒಂದು 20 ಮಿನಿಟ್ಸ್ ಮತ್ತೆ ಬೇಕ್ ಮಾಡ್ತೀನಿ ಅಷ್ಟೇ. ನಂಗೆ ಇಲ್ಲಿ 25 ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ತಾಗಿದ್ದು ಇವತ್ತು ಕೇಕ್ ಮಾಡಬೇಕು. ನಂಗೆ ಯೂಶ್ವಲಿ ಅಷ್ಟೇ ಆಗುತ್ತೆ ನಾನು ಕುಕ್ಕರಲ್ಲಿ ಮಾಡ್ಬೋದಾದರೆ. ಓವನಲ್ಲಾದರೆ 180 ಡಿಗ್ರಿಯಲ್ಲಿ 10-15 ಮಿನಿಟ್ಸ್ ಆಗುತ್ತೆ. 180 ಇಲ್ಲ 170 ಡಿಗ್ರಿ ನೋಡಿ ನಿಮ್ಗೆ ಅದು ಡಿಪೆಂಡ್ಸ್ ಆಗುತ್ತೆ. ಅಂದರೆ ಒಬ್ಬೊಬ್ರದ್ದು ಓವನ್ ಆಗಲಿ OTG ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನನ್ನ ಓವನಲ್ಲಿ 180 ಡಿಗ್ರಿ ಇಟ್ಟಿರ್ತೀನಿ ನಾನು. ನೋಡಿ ಟೈಮರ್ ಕೂಡ ಆಗ್ತಾ ಇದೆ, 3, 2, 1 ಅಂತ ತೋರಿಸ್ತಾ ಇದೆ. ಸೊ ಇದನ್ನು ನೋಡಿ ಆ ಸೌಂಡ್ ಕೂಡ ಆಗುತ್ತೆ. ಸೊ ಆದಮೇಲೆ ನಾವು ನೆಕ್ಸ್ಟ್ ದಿನ ಮತ್ತೆ ಒಂದು 5 ಮಿನಿಟ್ ನೋಡಿ ಎಂಡ ಕೂಡ ಆಯಿತು. 5 ಮಿನಿಟ್ಸ್ ಇಟ್ಟಿದ್ದಲ್ಲ ಅದು ಎಂಡ್ ಆಯಿತು. ನಾವು ಅದಾದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಬೇಡಿ 5 ಮಿನಿಟ್ಸ್ ಆಯಿತು ಅಂತೇಳ್ಬಿಟ್ಟು. ಬಿಕಾಸ್ ಅದು ಒಳಗಡೆ ಎಲ್ಲ ಲೈಕ್ ಅಂದರೆ ಮತ್ತೆ ಹೊಸದಾಗಿ ಕುಕ್ಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ನಾವೀಗ ಕ್ಯಾಪ್ ಓಪನ್ ಮಾಡಿದರೆ. ಸೊ ಹಾಗಾಗಿ ನಾನು ಮತ್ತೆ ಈಗ ಒಂದು 20 ಮಿನಿಟ್ಸ್ನ ಇಡ್ತಿದ್ದೀನಿ. ನನ್ನ ಗ್ಯಾಸಲ್ಲಿ ಟೈಮರ್ ಇದೆ ಅಂತ ಹೇಳಿದ್ನಲ್ಲ, ಸೊ ಮತ್ತೆ ನಾನು 20 ಮಿನಿಟ್ಸ್ ಇಡ್ತಾ ಇದ್ದೀನಿ ನೋಡಿ ಅಲ್ಲಿ. ಅದು ಮತ್ತೆ ನಂಗೆ ಸೌಂಡ್ ಮಾಡುತ್ತೆ. 20 ಮಿನಿಟ್ಸ್ ಆದಮೇಲೆ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. 20 ಮಿನಿಟ್ಸ್ ಆಗಿದೆ ಆಲ್ರೆಡಿ. 20 ಮಿನಿಟ್ಸ್ ಮತ್ತೆ ಒಂದು 5 ಮಿನಿಟ್ಸ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಎಕ್ಸಾಕ್ಟ್ 25 ಮಿನಿಟ್ಸ್ ಆಗಿದೆ ನನಗೆ ಕೇಕ್ ಬೇಕಾಗೋದಕ್ಕೆ. ಟೈಮ್ ನೋಡಿ ಎಂಡ್ ಕೂಡ ಆಯಿತು ನಾನು 20 ಮಿನಿಟ್ಸ್ ಇಟ್ಟಿದ್ದು. ಸೊ ಎಂಡ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಅಂದರೆ ನೀವು ಹೇಗೆ ಕೇಕ್ ಬೇಕಾಗಿದೆ ಅಂದರೆ ನೋಡಿ, ಈ ಥರ ಒಂದು ಕಡ್ಡಿ ಇಲ್ಲ ನೈಫ್ ಏನಾದ್ರು ಇದ್ದರೆ ಕೇಕ್ ಫುಲ್ ಒಳಗಡೆ ಎಂಡ್ ತನಕ ಹಾಕಿ ಹಿಂಗೆ ತೆಗ್ದಾಗ ಕ್ಲೀನಾಗಿ ಬರಬೇಕದು. ನೈಫ್ ಆಗಲಿ ಈ ಥರ ಕಡ್ಡಿ ಏನಾದರೂ ಆಗಲಿ ಬಂದರೆ ಫುಲ್ ಕೇಕ್ ಬೇಕಾಗಿದೆ ಅಂತ. ಒಳಗಡೆ ಯಾರು ವೆಟ್ಟಿದ್ರೆ ಮತ್ತೆ ಇನ್ನೊಂದು 5 ಮಿನಿಟ್ಸ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆವಾಗ ಮತ್ತೆ ಹೈ ಫ್ಲೇಮ್ ಮಾಡಿಬಿಟ್ರೆ ಏನಾಗುತ್ತೆ, ಮತ್ತೆ ಎಲ್ಲ ಸೈಡ್ಸ್ ಆಲ್ರೆಡಿ ಬೇಕಾಗಿರೋದ್ರಿಂದ ಮತ್ತೆ ತಳ ಹಿಡ್ದಂಗೆ ಆಗುತ್ತೆ, ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೊರಗಡೆ ಕೂಡ ಎಷ್ಟು ಚೆನ್ನಾಗಿ ಸಿಗೋಲ್ಲ. ನಾನು ಆ್ಯಕ್ಚುಲಿ ಇದನ್ನು ಡೆಕೋರೇಟ್ ಮಾಡಬೇಕು ಅಂತಿದೆ, ನನ್ನ ಮಕ್ಳಿಗೆ ಪೇಷನ್ಸೇ ಇಲ್ಲ, ಅದು ಬೇಕಾಗುವ ಸ್ಮೆಲ್ಲಿಗೆ ಸಕ್ಕ ಟೆಂಪ್ಟ್ ಆಗಿಬಿಟ್ಟಿತ್ತು ಅವರಿಗೆ. ಸೊ ಹಾಗಾಗಿ ನಾನು ಗಣೇಶ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಗಣೇಶ್ ಮಾಡುವಷ್ಟು ಪೇಷನ್ಸೇ ಇಲ್ದಂಗೆ ಆಗ್ಬಿಡ್ತು ಅವರಿಗೆ. ಸೊ ಆಲ್ರೆಡಿ ನಾನು ಬೇಕ್ ಮಾಡಿಟ್ಟಿದ್ನೇ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಲ್ಲಿ ಕೊಡು ಅಂಥೇಳಿ. ಸೊ ಹಾಗಾಗಿ ನಾನು ಇದನ್ನ ಡೆಕೋರೇಟ್ ಮಾಡಲಿಲ್ಲ. ಗಣೇಶ್ ಕೂಡ ತುಂಬ ಈಸಿ, ಚಾಕ್ಲೇಟ್ ಕೇಕಿಗೆ ಸಖತ್ತಾಗಿ ಮಾಡ್ಬೋದು. ಅದು ಕೂಡ ಒಂದ್ಸತಿ ನೀಟಾಗಿ ಒಂದ್ಸತಿ ಕೇಕ್ ಡೆಕೋರೇಟ್ ಮಾಡಿ ನಿಮ್ಗೆ ಹಾಕ್ತೀನಿ. ಮನೇಲೇ ಕೇಕ್ ಮಾಡಿ ತುಂಬ ಹೆಲ್ದಿಯಾಗಿರುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೆ ನನ್ನ